ರೈತರಿಗೆ ಬೆಂಬಲ ಸೂಚಿಸಿ ಬೆಳಗಾವಿ ವಕೀಲರ ಸಂಘ ಇವತ್ತು ಪ್ರತಿಭಟನೆ ನಡೆಸ್ತಾ ಇದೆ. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಎಲ್ಲ ರೈತರು, ಎಲ್ಲ ವಕೀಲರು ತಮ್ಮ ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸಿ ಇವತ್ತು ರೈತರಿಗೆ ಬೆಂಬಲ ಸೂಚಿಸಿದ್ದಾರೆ. ಇದರಲ್ಲಿ ನಮ್ಮ ಹಿರಿಯ ನಾಯಕರಾದ ರಮೇಶ್ ದೇಶಪಾಂಡೆ ಅವರು ಸಹ ಭಾಗವಹಿಸಿದ್ದಾರೆ. ಸರ್, ಈ ರೈತರ ಹೋರಾಟದ ಬಗ್ಗೆ, ಈ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ತಮ್ಮ ಅನಿಸಿಕೆ ಏನು? ಸರ್ಕಾರದ ನಿರ್ಲಕ್ಷ್ಯವನ್ನ ಬೆಳಗಾವಿ ನ್ಯಾಯವಾದಿಗಳ ಸಂಘ ಉಗ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಯಾವ ರೈತರು ನ್ಯಾಯೋಚಿತ ಬೆಲೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕಂತ ಹೊತ್ತಿಕೊಂಡು ಹೋರಾಟ ಮಾಡ್ತಾರೆ, ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಸರ್ಕಾರ ಇಪ್ಪತ್ತಾಗಲೇ ಕಣ್ ತೆರಿಬೇಕಾಗಿತ್ತು. ಯಾವ ರೈತ ತನ್ನ ಅಳಲನ್ನು ತೋಡಿಕೊಂಡು ನಿಮ್ಮ ಮನೆ ಮುಂದೆ ಬಂದು ಭಿಕ್ಷೆ ಬೇಡುವಂತ, ಯಾವ ರೈತ ಭಿಕ್ಷೆಯನ್ನು ಕೊಡ್ತಾನೆ ಅದೇ ರೈತ ಇವತ್ತು ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ತಂದಿಟ್ಟಿದಂತ ಸರ್ಕಾರಗಳು ದಯವಿಟ್ಟು ನೀವು ಯೋಚನೆಯನ್ನು ಮಾಡಬೇಕು. ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು, ರಾಜ್ಯ ಸರ್ಕಾರ ಯೋಚನೆಯನ್ನು ಮಾಡಿ ಈ ಬೆಂಬಲ ಬೆಲೆಯನ್ನು ಕೇಳ್ತಾ ಇರ್ತಕ್ಕಂಥ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು. ಅವನ ಮೊದಲಲ್ಲಿ ಸಂತೃಪ್ತಿಯ ನಗೆ ಮೂಡುವಂತೆ ಮಾಡುವಂತಹ ಒಂದು ರಾಷ್ಟ್ರ ನಿರ್ಧಾರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಬೇಕು. ಮುಖ್ಯಮಂತ್ರಿಗಳು ಹಲವಾರು ದಿನಗಳಿಂದ ಇದಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ಅವರು ಬರೀ ನವೆಂಬರ್ ಕ್ರಾಂತಿಯಲ್ಲಿ ಬಿಜಿಯಾಗಿಬಿಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ, ನೀವು ಅದು ಇರಬಹುದು, ರಾಜಕಾರಣ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜಕಾರಣವನ್ನು ಮಾಡಿ. ಯಾವ ರೈತ ಇವತ್ತು ಭೂಮಿಗೆ ಬಂದು ರೋಡಿಗೆ ಬಂದು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ಅಳಲನ್ನು ಕೇಳದೇ ಇದ್ಮೇಲೆ ನಮಗೆ ಅಂತ ಜನಪ್ರತಿನಿಧಿತ್ವ, ನಾವೆಂತ ಸಮಾಜವಾದಿ. ಅದಕ್ಕೋಸ್ಕರ ಇವತ್ತು ಬೆಳಗಾವಿ ನ್ಯಾಯವಾದಿಗಳ ಸಂಘ ಈ ರೈತರ ಜೊತೆಗೆ ನಾವು ಸಂಪೂರ್ಣವಾಗಿ ನಿಲ್ತೇವೆ ಅಂತ ನಿರ್ಧಾರವನ್ನು ಮಾಡಿ ಹೊರಗಡೆ ಬಿದ್ದಿದ್ದೇವೆ. ರೈತ ಯಾವತ್ತು ಆ ಬೆಂಬಲ ಬೆಲೆಯನ್ನು ತನಗೆ ದಕ್ಕಿಸಿಕೊಂಡು ಮುನ್ನಡೆ ಇಡ್ತಾರೆ, ಅವ್ರ ವಿರುದ್ಧ ವಿಧಿವಂತಿಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸರ್, ಈ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ 2,500ರಿಂದ 3,000 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ವರದಿ ಇದೆ. ಇದ್ರ ಬಗ್ಗೆ ತಾವು ಹೇಳಿಕ್ಕೆ ಇಚ್ಛಪಡ್ತೀರಿ? ಆತ್ಮಹತ್ಯೆ ಪ್ರತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದೆ. ನಾನಿವತ್ತು ರಾಜಕಾರಣ ಮಾಡೋದಕ್ಕೆ ಹೊರಟಿಲ್ಲ, ಆದರೆ ಅದಕ್ಕೋಸ್ಕರ ಯೋಚನೆ ಮಾಡಬೇಕಾಗಿದ್ದಂಥ ಸರ್ಕಾರಗಳು ಯೋಚನೆ ಮಾಡಬೇಕಾಗಿತ್ತು. ಯಾಕೆ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ, ಇದಕ್ಕೆ ನಿಜವಾದ ಕಾರಣಗಳೇನು, ರೈತರಿಗೆ ಆಗಿರ್ತಕ್ಕಂಥ ನೋವುಗಳೇನು ಅಂತ ತಿಳ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ದಶಕಗಳಿಂದ ನೋಡ್ತಾ ಇದ್ದೀವಿ. ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ನಮ್ಮೆಲ್ಲರಲ್ಲಿದೆ. ನಾವು ಒಂದಾಗಿ ಯಾವ ರೀತಿಯಾಗಿ ನಾವು ಕೋಆಪರೇಟಿವ್ ಸೆಕ್ಟರ್ಗಳಲ್ಲಿರ್ತಕ್ಕಂಥ ಎಲೆಕ್ಷನ್ಗಳಲ್ಲಿ ಒಂದಾಗ್ತೇವೋ ಆ ರೀತಿಯಾಗಿ ಕೂಡ ಈ ರೀತಿಯಾಗಿ ಜನಸಾಮಾನ್ಯರಿಗೆ ನೋವಿಗೆ ಸ್ಪಂದನೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕಾಗಿದ್ದಂಥ ಸಂದರ್ಭ ಇದು. ದಯವಿಟ್ಟು ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೇನೆ, ಈ ರೀತಿ ಆಗ್ತಾ ಇರತಕ್ಕಂಥ ರೈತನ ಮೇಲೆ ಆಗ್ತಾ ಇರತಕ್ಕಂಥ ಈ ಒಂದು ದಬ್ಬಾಳಿಕೆಯ ರೀತಿಯನ್ನು ಕೈ ಬಿಡಬೇಕು ಸರ್ಕಾರ. ಅದಕ್ಕೋಸ್ಕರ ಬೆಂಬಲ ಬೆಲೆ ಕೂಡಲೇ ಘೋಷಣೆ ಮಾಡಬೇಕು. ಅವರು ಇದರಲ್ಲಿ ಎಂದು ಮುಂದೆ ನೋಡಿದರೆ ಮಾತುಕತೆಗೆ ಕರೆದರೆ ಕೂಡ ಎಲ್ಲ ಫ್ಯಾಕ್ಟರಿಗಳಿಗೆ ತಾಕೀತನ್ನು ಮಾಡಬೇಕು. ಸಾಕಷ್ಟು ಫ್ಯಾಕ್ಟರಿಗಳು ಲಾಭದಲ್ಲಿದ್ದಾರೆ, ಅವರಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡೋದೇನು ದೊಡ್ಡದಲ್ಲ. ಇವತ್ತು ಸರ್ಕಾರ ಕೂತಲ್ಲೇ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಮಾತುಕತೆ ಕರೆದು ಬಿಟ್ಟು ಅಳೋದು, ಆಡಿಸೋದು ಇವೆಲ್ಲವೂ ಬೇಡ ಅಂತ ಈ ಸಂದರ್ಭದಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ.